ನೀವು ಇದು ಮಾಡಿ ಇಲ್ಲ ಸರಿ ಬಿಡು ಅಕ್ಕ ಮಾಡಿ ಮಾಡಿ ಹಿರಿಕರು ಎಲ್ಲ ಎಲ್ಲ ಆದ್ಮೇಲೆ ಒಬ್ಬೊಬ್ರು ಒಂದೊಂದು ಸಿಂಗಲ್ ತೆಗೆಸ್ಕೊಳ್ಳಿ ಈ ಕಡೆ ನೋಡ. ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆ. ಇಂದಿಗೆ ಅವರು ನಮ್ಮ ನಗಲಿ 33 ವರ್ಷಗಳು ಕಳೆದಿದೆ. ಇಂಥ ಈ ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಅವರ ಪುಣ್ಯ ಸ್ಮರಣೆನ ಎಲ್ಲ ನಮ್ಮ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾಯಿದ್ವಿ. ನಮಗೆಲ್ಲ ಗೊತ್ತು, ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿಯವರು ಭಾಳ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಗಳಾಗಿ ನಮ್ಮ ಭಾರತ ದೇಶ ಇಡೀ ಪ್ರಪಂಚಾದ್ಯಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶನ ಗುರುತಿಸುವಂಥ ಮಾಡಿದಂಥ ಪುಣ್ಯಾತ್ಮರು ರಾಜೀವ್ ಗಾಂಧಿಯವರು. ಅವರ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಟೆಲಿಕಾಂ ಹಲವಾರು ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ರಾಜೀವ್ ಗಾಂಧಿಯವರು ಕೂಡ ಭಾಳ ಕಾರಣ. ಇವತ್ತು ಅವರು ಈ ದೇಶದ ಅಭಿವೃದ್ಧಿಗೆ ಹಾಕೊಟ್ಟಿರುವಂಥ ಬುನಾದಿನ ನಾವೆಲ್ಲ ಕೂಡ ನೆನಿಬೇಕು, ಅದನ್ನು ಮುಂದುವರಿಸ್ಕೊ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆಯಲ್ಲಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಹಾಗೆ ಎಲ್ಲ ನಮ್ಮ ದೇಶ ಇನ್ನೂ ಅವರ ಒಂದು ಮಾರ್ಗದರ್ಶನದ ಹಿಂದೆ ಹಾಕ್ಬಿಟ್ಟಂಥ ಅವರ ಮಾರ್ಗದರ್ಶನದ ಇನ್ನೂ ಅಭಿವೃದ್ಧಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಇವತ್ತು ನಮ್ಮ ಧೀಮಂತ ನಾಯಕರಾದಂತಹ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆ. ಅವ್ರು ತೀರ್ಕೊಂಡು 3 ವರ್ಷ ಆಗಿದೆ. ಅವರ ಒಂದು ನೆನಪಲ್ಲಿ ಇವತ್ತು ನಮ್ಮ ಆಫೀಸ್ನಲ್ಲಿ ನಾವು ಸದ್ಭಾವನಾ ದಿನ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಅವರು ಒಂದು ಪ್ರಧಾನಿ 104 ಬಹುಮತದಿಂದ, ಅತಿ ಹೆಚ್ಚು ಬಹುಮತದಿಂದ ಪ್ರಧಾನಿಯಾಗಿ ನಮ್ಮ ದೇಶನ ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗ ಹೆಂಗೆ ಆಡಳಿತ ಮಾಡಿದ್ರು ಅಂತ ಅವರು ಒಂದು ಬದುಕಿದ್ದಿದ್ರೆ ಈ ಸಮಯದಲ್ಲಿ ಈ ನಮ್ಮ ದೇಶ 20 ವರ್ಷ 30 ವರ್ಷ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇತ್ತು. ನಮ್ಮ ಒಂದು ದುರಾದೃಷ್ಟವಶ ನಮ್ಮ ಒಂದು ಏನೋ ಇದ್ರ ಮೇಲೆ ಅವರು ತೀರ್ಕೊಂಡ್ರು. ಹಾಗಾಗಿ ಇವತ್ತು ಅವ್ರ ನೆನಪಲ್ಲಿ ಆಫೀಸ್ನಲ್ಲಿ ಅವರ ಒಂದು ನೆನಪಿಗೋಸ್ಕರ ಸದ್ಭಾವನಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ.